ಜೆಡಿಎಸ್ ಮತ್ತು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದೆ. ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಏಪ್ರಿಲ್ 17ಕ್ಕೆ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಸಾವಿರಾರು ಜನರನ್ನ ಪ್ರತಿಭಟನೆಗೆ ಸೇರಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನ 5 ವಿಭಾಗಗಳು ಅಂದ್ರೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದ ಮುಖಂಡರ ಸಭೆ ಕರೆಯಲಾಗಿದೆ. ಪ್ರತಿಭಟನೆಯ ರೂಪರೇಷೆ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಂದ್ ಕಡೆಯಲ್ಲಿ ಜೆಡಿಎಸ್ನವರು ಹಾಗೆಯೇ ಬಿಜೆಪಿಯವರು ಪ್ರತಿಭಟನೆಯನ್ನ ನಡೆಸ್ತಾ ಇರೋದ್ರಿಂದ ಅವ್ರಿಗೆ ಕೌಂಟರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇರೋದು. ನೋಡಿ, ಈಗ ರಾಜ್ಯದಲ್ಲಿ ಎಲ್ಲದರ ಬೆಲೆ ಜಾಸ್ತಿ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಈಗ ಜೆಡಿಎಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು ಮುಂದಾಗಿರೋದು. ಓಕೆ, ಫೈನ್. ಬಟ್ ಕೇಂದ್ರದಲ್ಲಿ ಎಲ್ಲವೂ ಕೂಡ ದುಪ್ಪಟ್ಟಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಅದು ಮಾತಾಡ್ತಾ ಇಲ್ಲ? ಅದ್ರೂ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇರೋದಲ್ಲ, ಜನರಿಗೆ ಹೊರೆ ಆಗ್ತಿರೋದಲ್ಲ, ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಅನಿವಾರ್ಯ ಪರಿಸ್ಥಿತಿ, ಆರ್ಥಿಕ ಕ್ರೋಢೀಕರಣ ಮಾಡಲೇಬೇಕಾದಂತಹ ಹಿನ್ನೆಲೆಯಲ್ಲಿ ಅಂದಮೇಲೆ ರಾಜ್ಯದ ವಿಚಾರದಲ್ಲಿ ಅದು ಯಾಕೆ ಆಗಲ್ಲ? ಅದನ್ನ ಯಾಕೆ ನೀವು ಒಪ್ಕೊಳ್ಳಲ್ಲ? ಕೇಂದ್ರದವ್ರು ಬೇಕಾದ್ರೆ ಜಾಸ್ತಿ ಮಾಡ್ಬೋದಂತೆ, ರಾಜ್ಯದವ್ರು ಮಾತ್ರ ಜಾಸ್ತಿ ಮಾಡಂಗಿಲ್ಲಂತೆ. ಇದು ಯಾವ ಲೆಕ್ಕಾಚಾರ ಸ್ವಾಮಿ? ಇದು ಕಾಂಗ್ರೆಸ್ನವರ ಪ್ರಶ್ನೆ. ಆ ಕಾರಣಕ್ಕಾಗಿ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ಗೆ ತಿರುಗೇಟನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಾ ಇರೋದು. ಇದೇ ಏಪ್ರಿಲ್ 17ಕ್ಕೆ ಪ್ರೊಟೆಸ್ಟ್ ಅನ್ನು ನಡೆಸೋಕೆ ಮುಂದಾಗಿದ್ದಾರೆ. ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ, ರಾಜ್ಯ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯ ಸ್ವರೂಪವನ್ನ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಅದರ ಮುಂದಾಳತ್ವವನ್ನ, ಅದರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಬೆಂಗಳೂರಿನ 5 ವಿಭಾಗಗಳು ಏನಿದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲಿಂದಲೂ ಜನ ಈ ಪ್ರತಿಭಟನೆಯಲ್ಲಿ ಬರಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಬೇಕು, ಪ್ರತಿಭಟನೆಯನ್ನ ಮಾಡಬೇಕು, ಶಕ್ತಿ ಪ್ರದರ್ಶನವನ್ನ ಮಾಡಬೇಕು. ನಿಮಗಿಂತ ಜಾಸ್ತಿ ನಾವೇ ಪ್ರತಿಭಟನೆಯನ್ನ ಮಾಡಿದ್ದೀವಿ ಅಥವಾ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ ಅನ್ನುವಂಥ ಒಂದು ಮೆಸೇಜ್ ಕೂಡ ಪಾಸ್ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮೀಟಿಂಗ್ ಅನ್ನ ಮಾಡೋದ್ರ ಜೊತೆಗೆ ಆ ಭಾಗದ ನಾಯಕರ ಜೊತೆಗೆ, ನೋಡ್ರಪ್ಪ, ನಿಮ್ಮ ಕಡೆಯಿಂದ ಎಷ್ಟು ಜನ ಕರ್ಕೊಂಡು ಬರ್ತೀರಾ, ಇಷ್ಟು ಜನ ಟಾರ್ಗೆಟ್ ಇದೆ, ಪ್ರತಿಭಟನೆ ಹೀಗೆ ನಡಿಬೇಕು, ಇಷ್ಟೇ ಜನ ಸೇರಬೇಕು, ಈ ಥರದೊಂದು ಪ್ಲಾನ್ ಮಾಡ್ಕೊಳ್ತಾರೆ. ಮತ್ತೆ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಆದರೆ ಎಲ್ಲಿಂದ ಎಲ್ಲಿವರೆಗೂ ಹೋಗಬೇಕು, ಏನು ಎತ್ತ, ಇದೆ ಎಲ್ಲದರ ಬಗ್ಗೆಯೂ ಕೂಡ ತಯಾರಿಗಳು ನಡೀತಾ ಇದೆ. ಮುಖಾಂತರವಾಗಿ ಜೆಡಿಎಸ್ ಮತ್ತು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಳ್ತಾ ಇರೋದು. ಈತ ಕಾಂಗ್ರೆಸ್ನ ಮೇಲೆ ಆರೋಪವನ್ನ ಮಾಡಿ ಕಾಂಗ್ರೆಸ್ನವರಿಂದ ಇಷ್ಟು ಮಟ್ಟಿಗೆ ಬೆಲೆಗೇರಿಕೆ ಆಗಿದೆ, ದುಬಾರಿ ಜೀವನ ನಡೆಸ್ತಾ ಇದ್ದೀವಿ, ಜನರಿಗೆ ತೀರಾ ರೀತಿಯಾದಂಥ ಸಮಸ್ಯೆ ಆಗ್ತಿದೆ, ಹೊರೆ ಆಗ್ತಾ ಇದೆ, ಜೀವನ ನಡೆಸೋಕೆ ಕಷ್ಟ ಆಗ್ತಾ ಇದೆ, ಜನಸಾಮಾನ್ಯರು, ಬಡವರ್ಗದವರು ಇವರೆಲ್ಲ ಈ ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಜೀವನ ಮಾಡೋದಕ್ಕೆ ಸಾಧ್ಯನೇ ಆಗೋದ್ರಿಲ್ಲ, ಎಲ್ಲದ್ರ ರೇಟು ಜಾಸ್ತಿ ಮಾಡಿಟ್ಟಿದ್ದಾರೆ ಅಂತ ಏನು ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಆರೋಪಿಸ್ತಾ ಇದ್ದಾರೋ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೋ, ಅದೆಲ್ಲದಕ್ಕೂ ಕೌಂಟರ್ ಕೊಟ್ಟು ಬಾಯಿ ಮುಚ್ಚಿಸಬೇಕು ಇವ್ರುಗಳದ್ದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸೋದು. ಈ ಮುಖಾಂತರವಾಗಿ ರಾಜ್ಯ ಬಿಜೆಪಿ ನಾಯಕರಿಗೂ ಜೆಡಿಎಸ್ನ ನಾಯಕರಿಗೂ ಕೇಂದ್ರ ಸರ್ಕಾರಕ್ಕೂ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ? ಬಿಜೆಪಿ ಇದೆ. ಅಲ್ಲಿ ಜೆಡಿಎಸ್ನವರು ಕೂಡ ಮೈತ್ರಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದೊಂದು ರೀತಿಯಾದಂಥ ಮುಜುಗರ ಆಗತ್ತೆ. ಒಂದ್ ಕಲ್ಲಲ್ಲಿ ಮೂರ್ ಹಕ್ಕಿನ ಹೊಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ.